ವೀರ್ ಸಾವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು ವತಿಯಿಂದ 18ನೇ ವರ್ಷದ ಗಣೇಶೋತ್ಸವ. 18ನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಹಿಂದುತ್ವಕ್ಕೆ ಬದ್ಧ, ಸಮರಕ್ಕೆ ಸಿದ್ಧ ಉಪನ್ಯಾಸ ಕಾರ್ಯಕ್ರಮ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಇವರಿಂದ ಉಪನ್ಯಾಸ. 11/9/2024 ಬುಧವಾರ ಸಂಜೆ 6 ಗಂಟೆಗೆ. ಸ್ಥಳ ವೀರ ಸಾವರ್ಕರ್ ಸರ್ಕಲ್, ಎಲ್ವಿಡಿ ಕಾಲೇಜು ರಸ್ತೆ, ರಾಯಚೂರು. ರಾಯಚೂರು ತಾಲೂಕಿನ ಮೀರಾಪುರ ಗ್ರಾಮಕ್ಕೆ ಈ ಮುಂಚೆ ಬರುತ್ತಿದ್ದ ಬಸ್ ಇದೀಗ ಮಳೆ ಬಂದು ರಸ್ತೆ ಸಂಪೂರ್ಣ ಹದಗೆಟ್ಟ ಹಿನ್ನೆಲೆಯಲ್ಲಿ ಬಸ್ ಬರುತ್ತಿಲ್ಲ. ಇದರಿಂದಾಗಿ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಿಗೆ ಹೇಳುವ ಮುಖಾಂತರ ರಸ್ತೆ ಸರಿಪಡಿಸಬೇಕು, ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮೀರಾಪುರ ಗ್ರಾಮದ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇದರ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲು ತಿಳಿಸಿದರು. ಇವರು ಇದುವರೆಗೂ ಸದರಿ ರಸ್ತೆ ದುರಸ್ತಿ ಮಾಡಿಲ್ಲ. ಅಲ್ಲದೆ ಸದರಿ ವಿಷಯದ ಬಗ್ಗೆ ಸಂಬಂಧಪಟ್ಟ ಶಾಸಕರು ಗಮನಕ್ಕೂ ಸಹ ತಂದಿದ್ದೇವೆ. ಆದರೆ ಇವರು ಸಹ ಇದರ ಬಗ್ಗೆ ಯಾವ ಕ್ರಮ ತೆಗೆದುಕೊಂಡಿಲ್ಲ. ಕಾರಣ ನಾವು ಈಗ ಶಾಲೆಗೆ ಕಾಲೇಜು ವಿದ್ಯಾರ್ಥಿಗಳ ಗತಿ ಏನಾಗಬೇಕು ನೀವೇ ಹೇಳಿ. ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ್ ಜಿ ಯಳಸಂಗಿ ಬಂಧನ ವಿರೋಧಿಸಿ ಹಾಗೂ ಗುಲ್ಬರ್ಗಾದ ರೌಡಿ ಪುಡಿಗಳ ಸುಳ್ಳು ಸಾಕ್ಷಿ ಸೃಷ್ಟಿಸಿ ದಲಿತ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿ ಅಟ್ಟಹಾಸ ಮೆರೆಯುತ್ತಿದ್ದು, ಇಂತಹ ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಲಿತ ಸೇನಾ ವತಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ತೇಜೋವಧೆ ಮಾಡಲು ಇಲ್ಲದ ಒಂದು ಪ್ರಕರಣದಲ್ಲಿ ಸಿಲುಕಿಸಲು ಯಶಸ್ವಿಯಾಗಿದ್ದಾರೆ. ಇದರ ಕಾರಣದ ಕೈ ಆ ಒಂದು ಪ್ರೆಸ್ ಮೀಟ್ನಲ್ಲಿ ಆ ಒಂದು ಸ್ತ್ರೀಯರು ಕುಂತಿದ್ರಲ್ಲ, ಆ ಮಹಿಳೆಯರ ಹಿಂದಿನ ಇತಿಹಾಸ, ಅವರ ಉದ್ಯೋಗ, ಅವರು ಗುಲ್ಬರ್ಗ ಬಂದ ಹಿನ್ನೆಲೆ ಏನು, ಅವರಿಗೆ ಬಂದ ಹಣದ ಸಂದಾಯವಾದ ಹಣದ ಮೊತ್ತವೆಷ್ಟು, ಇದರ ಕಾರಣದ ಕೈ ಯಾರು, ಇವೆಲ್ಲ ಸಂಕ್ಷಿಪ್ತ ತನಿಖೆಗೊಳಿಸಿ ರಾಯಚೂರು ನಗರದ ವಾರ್ಡ್ ನಂಬರ್ 28ರ ಹೊಸ ಆಶ್ರಯ ಕಾಲೋನಿ ಹಾಗೂ ಹಳೆಯ ಆಶ್ರಯ ಕಾಲೋನಿಗಳಲ್ಲಿ ಕಾಲುವೆ ಹಾಗೂ ಡ್ರೈನೇಜ್ಗಳು ಇಲ್ಲದಿರುವುದರಿಂದ ಮಳೆಯ ನೀರು ಮನೆಗಳ ಮುಂದೆ ನಿಂತು ಸಂಪೂರ್ಣ ಕೆಸರುಗದ್ದೆಯಾಗಿ ರೋಗ ರುಜಿನಗಳು ಹರಡುತ್ತಿವೆ. ಈ ಬಗ್ಗೆ ನಗರಸಭೆ ಯಾವುದೇ ರೀತಿ ಕ್ರಮ ಕೈಗೊಳ್ಳುತ್ತಿಲ್ಲ. ಸಾಕಷ್ಟು ಬಾರಿ ದೂರು ನೀಡಿದರೂ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ಡೆಂಗು, ಮಲೇರಿಯಾದಂತಹ ರೋಗಗಳು ಹರಡುವ ಭೀತಿ ಇರುತ್ತದೆ ಹಾಗೂ ಸದರಿ ಏರಿಯಾಗಳಲ್ಲಿ ಜಂಗಲ್ ಕಟಿಂಗ್ ಮಾಡದೇ ಇರುವುದರಿಂದ ಹುಲ್ಲು ಬೇಲಿಗಳ ರಸ್ತೆಗೆ ಆವರಿಸಿಕೊಳ್ಳುತ್ತದೆ ಹಾಗೂ ಬೀದಿ ದೀಪಗಳು ದುರಸ್ತಿಯಲ್ಲಿದ್ದು ರಾತ್ರಿ ಸಮಯದಲ್ಲಿ ಈ ಏರಿಯಾದಲ್ಲಿ ತಿಂಗಳು ವಿಷಕಾರಿ ಹಾವುಗಳು ಭಯವಿರುತ್ತದೆ ಹಾಗೂ ಶೌಚಾಲಯಗಳಿಲ್ಲದೆ ಮಹಿಳೆಯರು ದುರ್ವಾಸನೆ ಗುಡ್ಡದ ಕಡೆ ಹೋಗಲು ಭಯಭೀತರಾಗಿದ್ದಾರೆ. ಸದರಿ ವಿಷಯಗಳ ಕುರಿತು ಸದರಿ ವಾರ್ಡಿನ ನಗರಸಭೆ ಸದಸ್ಯರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಗಮನಕ್ಕೆ ತಂದರು. ಇವರಿಗೆ ಯಾವುದೇ ಕ್ರಮ. ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಈ ವೇಳೆ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಸುತ್ತಲೂ ಇರುವಂತಹ ಒಂದು ಕಟ್ಟೆಯ ಕಾಮಗಾರಿಯನ್ನು ಕಾಂಟ್ರಾಕ್ಟರ್ ಅವರು ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಮಾಡಿದ್ದು, ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಂಡು ಈ ಒಂದು ಸುತ್ತ ಹಾಳಾಗಿರುವ ಕಟ್ಟೆಯನ್ನು ಮತ್ತೆ ಸರಿಪಡಿಸಬೇಕು ಎಂದು ಒತ್ತಾಯಿಸಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತು ಆ ಒಂದು ಪುತ್ಥಳಿಯ ಸುತ್ತಮುತ್ತ ತಡೆಗೋಡೆ ಮತ್ತು ಕಟ್ಟೆ ಏನಾಗಿದೆ, ಕಳಪೆ ಮಟ್ಟದ ಕಾಮಗಾರಿಯನ್ನು ಗುತ್ತಿಗೆದಾರರಾಗಿರ್ತಕ್ಕಂಥವರು ನಿರ್ವಹಿಸಿರ್ತಾರೆ. ರಾಯಚೂರು ನಗರದ ಸರಫ್ ಮರ್ಚೆಂಟ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕಳೆದ 18 ವರ್ಷಗಳಿಂದ 35 ಕೆಜಿ ತೂಕದ ಬೆಳ್ಳಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ಪ್ರತಿ ವರ್ಷ ಗಣೇಶ ಚತುರ್ಥಿಯಂದು ಸಣ್ಣ ಮಣ್ಣಿನ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ 9 ದಿನಗಳ ಕಾಲ ಪೂಜೆ ಮಾಡುವ ಮುಖಾಂತರ 9ನೇ ದಿನ ವಿಸರ್ಜನೆ ಮಾಡಲಾಗುತ್ತದೆ. ಇನ್ನು ಈ ಒಂದು ಬೆಳ್ಳಿ ಗಣಪನನ್ನು ಕಳೆದ 18 ವರ್ಷಗಳಿಂದಲೂ ಕೂಡ ಪೂಜೆ ಮಾಡುತ್ತಾ ಬರುತ್ತಿದ್ದು,
ರಾಯಚೂರು ನಿವಾಸಿಗಳಿಗೆ ಒಳಿತಾಗಲಿ ಎಂಬ ನಿಟ್ಟಿನಲ್ಲಿ ಬಂಗಾರ ಮತ್ತು ಬೆಳ್ಳಿ ವ್ಯಾಪಾರಸ್ಥರು ಈ ಒಂದು ನಮ್ಮ ಅಸೋಸಿಯೇಷನ್ ಹಾಲ್ನಲ್ಲಿ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡುತ್ತೇವೆ ಎಂದು ಹೇಳಿದರು. ಸುಮಾರು 18 ವರ್ಷಗಳಿಂದ ಬೆಳ್ಳಿ ಗಣಪತಿ ನಮ್ಮ ಅಸೋಸಿಯೇಷನ್ ಹಾಲಲ್ಲಿ ಕೂಡಿಸ್ತಾ ಇದ್ದೀವಿ. ನಾವು ಮಣ್ಣಿನ ಗಣಪತಿ ಸಣ್ಣದು, ಅದಕ್ಕೆ ಪೂಜೆ ಮಾಡಿ ಮತ್ತು 9 ದಿನಗಳ ಕಾಲ ಬೆಳಗ್ಗೆ ಸಾಯಂಕಾಲ ಅಭಿಷೇಕ ಪೂಜೆ ಎಲ್ಲ ಮಾಡಿ 9ನೇ ದಿನ ವಿಸರ್ಜನೆ ಮಾಡ್ತೀವಿ. 18 ವರ್ಷ ಆಯಿತು ನಾವಿದು ಬೆಳ್ಳಿ ಗಣಪತಿ ಕೂಡಿಸ್ಲಿಕ್ಕೆ 2007ರಿಂದ. ಇದು ಬೆಳ್ಳಿ ಅಂದಾಜು 35 kg ಬೆಳ್ಳಿ ಇದೆ, ಎಲ್ಲ ಪ್ಯೂರ್ ಬೆಳ್ಳಿಯಿಂದ ಮಾಡಿಸಿದ್ದನ್ನು. ರಾಯಚೂರು ನಗರದ ಗೀತಾ ಮಂದಿರದಲ್ಲಿ ಆರ್ಯ ವೈಶ್ಯ ಸಮಾಜದ ವತಿಯಿಂದ ವಿಶೇಷವಾಗಿ ಈ ಬಾರಿ ರಾಮಲಲ್ಲನನ್ನು ಹೋಲುವಂತಹ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ಈ ಒಂದು ಗೀತಾ ಮಂದಿರದಲ್ಲಿ ಆರ್ಯ ವೈಶ್ಯ ಸಮಾಜದ ವತಿಯಿಂದ ಪ್ರತಿ ವರ್ಷವೂ ಕೂಡ ಒಂದೊಂದು ವಿಶೇಷ ರೀತಿಯ ಗಣೇಶನನ್ನ ಕೂರಿಸಲಾಗುತ್ತದೆ. ಈ ವರ್ಷ ರಾಮ ಮಂದಿರ ಒಂದು ಥೀಮನ್ನು ಇಟ್ಟುಕೊಂಡು ಈ ಒಂದು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ.